ಓಂ ಶ್ರೀ ಗಣೇಶ. ನಮಸ್ಕಾರ ಹೋಯ್, ನಾನು ನಿಮ್ಮ ಸ್ಮಾರ್ಟ್ ಬ್ರೋ ಕುಂದಾಪುರ. ನಾವಿವತ್ತು ಗುಂಡ್ಲುಪೇಟೆ ಕಡೆ ಪ್ರಯಾಣ ಬೆಳೆಸಿದ್ದೇವೆ. ನಮ್ಮೆಲ್ಲ ಗೆಳೆಯರು ಸೇರಿ ಗುಂಡ್ಲುಪೇಟೆ, ಬಂಡೀಪುರ ಹಾಗೂ ಹಲವಾರು ಕಡೆ ಸುತ್ತಾಡಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಇದರ ಎಲ್ಲ ತುಣುಕುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ನಾನು ತುಂಬ ಇಷ್ಟಪಡ್ತಾ ಇದ್ದೇನೆ. ನಾವೀಗ ಹೋಗ್ತಾ ಇರೋದು ಮೈಸೂರು ಹೈವೇ. ಹಾಗಾದ್ರೆ ಹೋಗೋಣ ಬನ್ನಿ, ಮುಂದೆ ಏನೇನಾಗುತ್ತೆ ನೀವೇ ನೋಡ್ಬೋದು. ಗುಂಡ್ಲುಪೇಟೆ ಸ್ವಾಗತ ಗೋಪುರ ಬಂದೇ ಬಿಡ್ತು. ಬೆಳಿಗ್ಗೆ 5 ಗಂಟೆ ಹಾಗೆ ಗುಂಡ್ಲುಪೇಟೆಗೆ ಬಂದ್ವಿ. ಹಾಗೆ ನಮ್ಮ ಗೆಳೆಯ ಪತ್ತಿ ಒಂದು ಲಾಡ್ಜಲ್ಲಿ ರೂಮ್ ಮಾಡಿಟ್ಟಿದ್ದ, ಆ ರೂಮ್ಗೆ ಬಂದ್ವಿ. ಎಲ್ಲ ಮಲ್ಕೊಂಡಿದ್ವಿ, ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋಣ ಅಂತ. ಆದರೆ ನಮ್ಮ ಗೆಳೆಯ ಹರ್ಷ ಮಾತ್ರ ತುಂಬ ಜಾಲಿಯಾಗಿ ಎಕ್ಸಸೈಸ್ ಮಾಡ್ತಾ ಇದ್ದ. ಇವಾಗ ಫ್ರೆಶ್ ಆಗಿ ಹೊರಡೋ ಸಮಯ ಬಂದೇ ಬಿಡ್ತು. ನಾವೀಗ ಹೊರಟು ಶೆಟ್ರಿ ಹೋಟ್ಲಿಗೆ ಹೋಗಿ ತಿಂಡಿ ತಿನ್ಕೊಂಡು ಮತ್ತೆ ಬರ್ತೀವಿ. ನಮ್ಮೂರ್ ಕಡೆ ಬೆಳಿಗ್ಗೆ ಅಂಬಡೆ ಮಾಡಿದ್ರೆ ಇಲ್ಲಿ ತಟ್ಟಿ ಚಟಮಡೆ ಮಾಡ್ತಾರೆ. ಇಲ್ಲಿಂದ ಫೇಮಸ್ ಆಗಿರೋ ಗುಂಡ್ಲುಪೇಟೆಯ ಹಿಮವದ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೊರಟ್ವಿ. ವೆದರ್ ಮಾತ್ರ ಸೂಪರ್ ಆಗಿತ್ತು, ಎಲ್ಲರೂ ಮೂಡು ಚೆನ್ನಾಗಿತ್ತು. ಹೆಂಗೆ ನಿಮ್ಮೂರು? ಸೂಪರ್ ಆಗಿದೆ. ನಮ್ಮೂರಲ್ಲ ಇದು, ನಮ್ಮೂರು ಕುಂದಾಪುರ. ಇಲ್ಲಿ ಏನ್ ಕೆಲಸ ಮಾಡ್ತೀರಾ? ಇಲ್ಲಿ ಏನ್ ಕೆಲಸ ಮಾಡ್ತೀರಾ? ಇಲ್ಲಿ 8 ವರ್ಷ. ನೋಡಿ, ಇವರು ಕುಂದಾಪುರ ಆದ್ರೂ ಇವ್ರನ್ನ ಇಲ್ಲಿ ಗುಂಡ್ಲುಪೇಟೆ ಗುಂಡು ಅಂತಾರೆ. ಇವರು ಗುಂಡ್ಲುಪೇಟೆಗೋಸ್ಕರ ಇವರು ಗಲ್ಫಿಂದ ಬಂದಿದ್ದಾರೆ. ಇಲ್ಲ, ಒಬ್ರಿಗೆ ಹೆಲ್ಮೆಟ್ ಇಲ್ಲ. ತುಂಬ ಹೊಟ್ಟೆ ಹಸಿತಿತ್ತು. ಹೊಟ್ಟೆ ತುಂಬಿಸ್ಕೊಳ್ಳೋಣ ಅಂತ ಹೋಟೆಲ್ ಹುಡ್ತಿದ್ವಿ. ಗುಂಡ್ಲುಪೇಟೆ ಕಡೆ ಬಂದ್ವಿ, ಒಂದು ಹೋಟ್ಲ್ ಸಿಕ್ತು. ಅದು ನಮ್ಮ ಊರಿನವ್ರ ಹೋಟ್ಲ್ ಅಂತ ತುಂಬ ಖುಷಿ ಆಯಿತು. ಊರ್ನವ್ರ ನಮ್ದು. ನಿಮ್ಮ ಹೆಸರು? ಹೋಟೆಲಿಗೆ ಬಂದ್ವಿ, ಕೂತ್ಕೊಂಡು ಆರ್ಡರ್ ಕೊಟ್ಟು ಬಾರ್ಸಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದೊಂದು ಐಟಮ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಮ್ಮ ಗೆಳೆಯ ಸುನೀಲ ಬಿಸಿಬೇಳೆ ಬಾತ್ ಆರ್ಡ್ರ್ ಮಾಡಿದ್ದ, ಹಾಗೂ ನಾವೆಲ್ಲರೂ ಪೂರಿ ಆರ್ಡ್ರ್ ಮಾಡಿದ್ವಿ.
ತಿಂಡಿ ಮಾತ್ರ ಸೂಪರ್ ಆಗಿತ್ತು, ಊರಲ್ಲೇ ತಿನ್ನಂಗಾಯ್ತು. ಹೋಟ್ಲು ಕೂಡ ತುಂಬ ಚೆನ್ನಾಗಿದೆ ಅನಿಸುತ್ತೆ. ಅದಕ್ಕೆ ಒಳಗಡೆ ಹೋಗಿ ಸ್ವಲ್ಪ ನೋಡೋಣ ಅಂತ ಒಳಗಡೆ ಹೋದೆ. ನೋಡಿದ್ರು ಕ್ಲೀನಾಗಿ ನೀಟಾಗಿ ಇಟ್ಟಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನೀವು ಊರಿನವ್ರು ಈ ಕಡೆ ಬಂದರೆ ಇದೇ ಹೋಟೆಲ್ಗೆ ಹೋಗ್ಬೋದು. ಗುಂಡ್ಲುಪೇಟೆ ಕಡೆ ಬಂದರೆ ಮಿಸ್ ಮಾಡದೆ ಈ ಹೋಟೆಲಿಗೆ ಬಂದು ಒಂದು ಸತಿ ಟೇಸ್ಟ್ ನೋಡ್ಕೊಂಡೋಗಿ. ಉಡುಪಿ ಕಡೆ ಟೇಸ್ಟು ಚೆನ್ನಾಗಿ ಸಿಗುತ್ತೆ.